ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸೆಲ್ಫಿ ವಿಡಿಯೋದಲ್ಲಿ ಪ್ರವಾಸಿಗರ ಕಗ್ಗೊಲೆ ಸರಿಯಾಗಿದೆ. ಪಹಲ್ಗಾಮ್ ದಾಳಿಯ ಮತ್ತೊಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಅಲ್ಲಾಹು ಅಕ್ಬರ್ ಅಂತ ಜಿಪ್ ಲೈನರ್ ಆ ರೀತಿ ಯಾರು ಕೂಗುದ್ನಲ್ಲ, ಆ ಜಿಪ್ ಲೈನರ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ರಿಷಿ ಭಟ್ ಎಂಬುವರು ಹರಿಬಿಟ್ಟಂತ ವಿಡಿಯೋದಲ್ಲಿ ಈ ಕೃತ್ಯ ಬಯಲಾಗಿದೆ. ಜಿಪ್ ಲೈನ್ ನಲ್ಲಿ ಕಳಿಸುವಾಗ ಅಲ್ಲಾಹು ಅಕ್ಬರ್ ಅಂತ 3 ಬಾರಿ ಘೋಷಣೆ ಕೂಗಿದ್ದಾರೆ ಆ ಜಿಪ್ ಲೈನ್ ಆಪರೇಟರ್. ಈ ಹಿನ್ನೆಲೆ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಪ್ರವಾಸಿಗ ರಿಷಿ ಭಟ್ ಅವರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಂತೆ ಈ ರೀತಿ ಆಯಿತು ಅಂತ ವಿಡಿಯೋ ಹರಿಬಿಟ್ಟ ತಕ್ಷಣನೇ ಎನ್ಐಎ ಅಧಿಕಾರಿಗಳು ಪಹಲ್ಗಾಮ್ನ ಅಲ್ಲಿ ಜಿಪ್ ಲೈನರ್ ಆಪರೇಟರ್ ಏನಿದ್ದಾನೆ ಆತನನ್ನ ವಶಕ್ಕೆ ಪಡೆದು ಮಾಹಿತಿ ಪಡ್ಕೊಳ್ತಾ ಇದ್ದಾರೆ, ತನಿಖೆ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಅಲ್ಲಿ ಉಗ್ರರಿಗೆ ಸಂಬಂಧಪಟ್ಟಂತೆ ಸ್ಥಳೀಯರು ಸಾಥ್ ಕೊಟ್ಟಿದ್ರು ಅನ್ನುವಂಥ ಒಂದು ಆರೋಪ ಏನಿದೆ. ಈಗಾಗಲೇ ಅಲ್ಲಿ ಸ್ಥಳೀಯರು ಅಂತ ಬಂದಾಗ ಕೆಲವರು ಮತ ಅಂದರು, ಅವ್ರ ಜೊತೆಗೆ ಸೇರ್ಕೊಂಡಿದ್ರು, ಅವ್ರಿಗೆ ಸಾಥ್ ಕೊಟ್ಟಿದ್ರು, ಈ ಜಾಗವನ್ನೇ ಸೆಲೆಕ್ಟ್ ಮಾಡಿಕೊಟ್ಟಿದ್ರು, ಇಂಥ ಹೊತ್ತಲ್ಲೇ ನೀವು ಬಂದು ಅಟ್ಯಾಕ್ ಮಾಡಿ ಅಂತ ಹೇಳ್ಕೊಟ್ಟಿದ್ರು. ಇದೆಲ್ಲದ್ರ ಬಗ್ಗೆ ಕೂಡ ಗಮನಿಸಿದ್ದೀರಾ. ಈಗ ಅಲ್ಲಿ ಹೋದಂಥ ಪ್ರವಾಸಿಗ ರಿಷಿ ಭಟ್ ಅವರು ಒಂದು ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ. ಅಂದರೆ ಎಲ್ಲೇ ಹೋದ್ರೂ ಕೂಡ ಪ್ರವಾಸಿಗರು ವಿಡಿಯೋ ಮಾಡ್ಕೊಳ್ತಾರಲ್ಲ, ಆ ಸಂದರ್ಭದಲ್ಲಿ ಅವರಿಗೆ ಇದು ಗೊತ್ತಾಗಿರುವಂಥದ್ದು ಒಂದು ಅನುಮಾನ ಹುಟ್ಕೊಂಡಿದೆ. ಅಲ್ಲಾಹು ಅಕ್ಬರ್ ಅಂತೇಳಿ 3 ಬಾರಿ ಕೂಗಿದ ತಕ್ಷಣನೇ ಗುಂಡಿನ ದಾಳಿ ಶುರುವಾಯಿತು. ಹಾಗಾದರೆ ಆ ಜಿಪ್ ಲೈನರ್ ಯಾಕೆ ಆ ರೀತಿಯಾಗಿ ಘೋಷಣೆಯನ್ನು ಕೂಗಿದ್ರು, ಅವರಿಗೆ ಬಂದಿರುವಂಥ ಅನುಮಾನ ಇತ್ತು. ಆತ ಏನಾದರೂ ಸಿಗ್ನಲ್ ಕೊಟ್ಟನ ಅವರಿಗೆ, ಅವ್ರ ಜೊತೆಗೆ ಸಾಥ್ ಕೊಟ್ಟಿದ್ನಾ ಅಂತ ಅದೆಲ್ಲವೂ ಗೊತ್ತಾಗಬೇಕು ಅಂದರೆ ಸದ್ಯಕ್ಕೆ ಆತನನ್ನ ಈಗ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ. ಅವರು ಬಳಿ ಈತ ಏನು ಸ್ಟೇಟ್ಮೆಂಟ್ ಕೊಡ್ತಾನೆ ಅನ್ನೋದನ್ನ ನೋಡಬೇಕಿದೆ. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ ಅದನ್ನ ಗಮನಿಸ್ತಿದ್ದೀರಾ. ಒಂದೊಂದು ವಿಡಿಯೋವು ಕೂಡ ಬೆಚ್ಚಿ ಬೀಳಿಸ್ತಾ ಇದೆ. ಈ ವಿಡಿಯೋವು ಕೂಡ ಅದೇ ರೀತಿಯಾಗಿ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ.